ಕಳೆದ ಕೆಲ ದಿನಗಳಿಂದ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಿದ್ದ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ಒಳಹರಿವು ಇಳಿಮುಖವಾಗಿದೆ. ನದಿ ತೀರದ ಜನರಿಗೆ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದರಿಂದ 41,700 ಹೆಕ್ಟೇರ್ ಜಮೀನಿನಲ್ಲಿ ಬೆಳೆದ ಬೆಳೆಗಳು ನೀರಿನಿಂದ ಜಲಾವೃತಗೊಂಡಿದೆ ಎಂದು ಕೃಷಿ ಇಲಾಖೆಯಿಂದ ಅಂದಾಜು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಾದ್ಯಂತ 36,479 ಹೆಕ್ಟೇರ್ ಕಬ್ಬು, 1,256 ಹೆಕ್ಟೇರ್ ಸೋಯಾಬೀನ್, 574 ಹೆಕ್ಟೇರ್ ಭತ್ತ ಹಾಗೂ 253 ಹೆಕ್ಟೇರ್ ಹತ್ತಿ ಸೇರಿದಂತೆ ಉದ್ದು, ನವಣೆ, ಹೆಸರು, ನೆಲಗಡಲೆ ಅಂತ ಪ್ರಮುಖ ಇನ್ನಿತರ ಬೆಳೆಗಳನ್ನು ಪ್ರವಾಹ ನೀರಿನಿಂದ ಜಲಾವೃತಗೊಂಡಿದೆ. ಕೆಲವು ಕಡೆ ಹಾನಿ ಮಾಡಿದೆ. ನದಿ ತೀರದ ಜಮೀನಿನಲ್ಲಿ ಬೆಳೆದ ಬೆಳೆಗಳು ಎಷ್ಟು ಹಾನಿಯಾಗಿದೆ ಎಂದು ಸಮೀಕ್ಷೆ ಮಾಡಿ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡುವುದರ ಜೊತೆಗೆ ರೈತರ ಬೆಳೆ ಹಾನಿಗೂ ಸರ್ಕಾರ ಪರಿಹಾರ ಕೊಡಬೇಕೆಂದು ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಆಗ್ರಹಿಸಿದ್ದಾರೆ. ಪ್ರವಾಹ ತಡೆಯುವಂಥದ್ದು ಅಂದರೆ ಫ್ಲಡ್ ಪ್ರಿವೆನ್ಷನ್ ಆ್ಯಕ್ಟಿವಿಟೀಸ್ ಪ್ರೋಗ್ರಾಮ್. ಈಗ ಮಳೆ ಅಲ್ಲಿ ಜಾಸ್ತಿ ಆಗುವಾಗ ಮುಂಜಾಗ್ರತಾ ಕ್ರಮವಾಗಿ ಹಿಂದಿನ ಡ್ಯಾಮ್ಗಳಿಂದ ನೀರು ನಾವು ಮೊದಲೇ ಬಿಡುಗಡೆ ಮಾಡುವಂಥದ್ದಾಗಲಿ, ನದಿ ತೀರದಲ್ಲಿ ಇಕ್ಕಟ್ಟಾಗಿರುವಂಥ ಸ್ಥಳದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ನದಿ ಸರಾಗವಾಗಿ ಹೋಗಲಾರ್ದಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಹಳೆಯ ಏನು ಒಂದು ಸೇತುವೆಗಳದಾವ, ಅದರಲ್ಲಿ ನೀರೆಲ್ಲ ಪ್ರವಾಹ ಬಂದಾಗ ಪಾಸಾಗಿ ಹೋಗಲಾರ್ದ ಅಲ್ಲಿ ನೀರು ತಟ್ಟಿ ಗ್ರಾಮಗಳಲ್ಲಿ ಒಳಗೆ ಸೇರಿ ಗ್ರಾಮಗಳಲ್ಲಿ ಮನೆಗಳಾಗಲಿ ಅಥವಾ ಜನರಾಗಲಿ ದನಗಳಾಗಲಿ ಹಾನಿಯಾಗುವಂಥ ಪ್ರಸಂಗ ಬರ್ತೈತಿ. ಅದಕ್ಕಾಗಿ ನಾವು ಮೊದಲು ಸಹಿತ ಇದಕ್ಕಾಗಿ ಒಂದು ಯೋಜನೆ ರೂಪಿಸಬೇಕು. ಯೋಜನೆ ರೂಪಿಸಿ ಇದು ಹಿಪ್ಪರಗಿ ಯೋಜನೆ, ಇಟ್ ಈಸ್ ಅಂಡರ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಇದು ಕೃಷ್ಣಾ ಪ್ರಾಜೆಕ್ಟ್ದಲ್ಲಿ ಇದ್ದರೂ ಸಹಿತ ಆಲ್ಮಟ್ಟಿ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ಇದೆ, ಆದರೆ ಹಿಪ್ಪರಿಗೆ ಮಾತ್ರ ಇಲ್ಲ. ಅಂದರೆ ಹಿಪ್ಪರಿಗಿನೂ ಸಹಿತ ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ಆಲ್ಮಟ್ಟಿ ಯೋಜನೆ ಜೊತೆಗೇ ತೊಗೊಂಡಿದ್ದರೆ ಕೇಂದ್ರದಿಂದ ಹೆಚ್ಚಿನ ಒಂದು ಅನುದಾನ ಪಡೀಲಿಕ್ಕೆ ಪರಿಹಾರಕ್ಕಾಗಲಿ ಅಥವಾ ಇಂಥ ಒಂದು ಯೋಜನೆ ರೂಪಿಸಿ ಪ್ರವಾಹ ತಡಿಲಿಕ್ಕೆ ಅಥವಾ ಪ್ರವಾಹ ಸರಾಗಾಗಿ ನೀರು ಸಾಗಲಿಕ್ಕೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾಗ್ತದೆ. ಇದಕ್ಕೆ ಸಾವಿರಾರು ಕೋಟಿ ದುಡ್ಡಿನ ಅವಶ್ಯಕತೆ ಬೀಳ್ತದೆ. ಅದಕ್ಕಾಗಿ ನಾವು ಮೊದಲನೇದಾಗಿ ಆಗ್ರಹ ಮಾಡುವಂಥದ್ದು ಹಿಪ್ಪರಗಿ ಯೋಜನೆಯನ್ನು ನ್ಯಾಷನಲ್ ಪ್ರಾಜೆಕ್ಟ್ದಲ್ಲಿ ತೊಗೋಬೇಕು, ನ್ಯಾಷನಲ್ ಇರಿಗೇಷನ್ ಪ್ರಾಜೆಕ್ಟ್ದಲ್ಲಿ ತೊಗೋಬೇಕು. ಕೇಂದ್ರದಿಂದ ನಮಗೆ ಸಹಾಯ ತೊಗೊಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು, ಬರೀ ಪ್ರತಿ ವರ್ಷ ಪ್ರವಾಹ ಬರ್ತದೆ ಇದ್ದ ಜನರಿಗೆ ನಮ್ಮ ರೈತ ಸಂಘದ ಅಧ್ಯಕ್ಷರು ಹೇಳಿದ್ರು, ನೀವು ಅಲ್ಲಿ ಹೋಗಿ ನಿಲ್ರಿ, ಅಲ್ಲಿ ಹೋಗಿ ನಿಲ್ಲಿ, ಪ್ರತಿ ಸಲ ಎಬ್ಬಿಸುವಂಥದ್ದು. ಶಾಶ್ವತವಾಗಿ ಪುನರ್ವಸತಿ ಮಾಡುವಂಥದ್ದು, ಶಾಶ್ವತ ಪರಿಹಾರದ ಬಗ್ಗೆ ಈಗ ಈ ಭಾಗದಲ್ಲಿ ನಾನು 20 ವರ್ಷದ ಹಿಂದೆ ಶಾಸಕನಾಗಿದ್ದೆ, ಅಲ್ಲಿಂದ ಇಲ್ಲಿ ತನಕ ಕೇಳ್ತಾ ಇದ್ದೀನಿ. ನಾವಿದ್ದಾಗ ಇಷ್ಟು ಮುಳುಗಡೆ ಆಗುವಂಥದ್ದು ಇರಲಿಲ್ಲ. ನಾವಿದ್ದಾಗ ಬರಗಾಲಿತ್ತು, ಪ್ರವಾಹ ಅಂತೂ ನಾವು ನೋಡಿಲ್ಲ. ಈಗ ಅದರ ನಂತರ ಏನಿದು ಆಗ್ತಾ ಇದೆ, ನೀವು ರೀಹ್ಯಾಬಿಲಿಟೇಷನ್, ರೀಕನ್ಸ್ಟ್ರಕ್ಷನ್ ಇದು ಪೂರ್ಣ ಯಾಕೆ ಆಗ್ತಾ ಇಲ್ಲ ಇಲ್ಲಿವರೆಗೆ? ಇದು ಯಾಕೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶಾಶ್ವತವಾಗಿ ಅವರಿಗೆ ಮನೆಗಳನ್ನು, ಸ್ಥಳೀಯ ನಿವೇಶನಗಳನ್ನು ರೂಪಿಸಿಕೊಟ್ಟು ಮುಂಜಾಗ್ರತಾ ಕ್ರಮವಾಗಿ ನೀವು ಅಲ್ಲೇ ಇರಬೇಕಪ್ಪ, ಅಷ್ಟಾಗಿ ನೀವು ಅಲ್ಲಿ ಬರೆದಿದ್ರೆ ಜನರು ಇದ್ರ ಬಗ್ಗೆ ತಿಳ್ಕೊಬೇಕು. ನಾವು ನೀರು ಬಂದಾಗ ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಮುಳುಗೋ ತನಕ ಇಲ್ಲೇ ಇರ್ತೀವಿ ಅನ್ನುವಂಥದ್ದು ಆಗಬಾರ್ದು. ಇದನ್ನು ಜನರು ತಿಳ್ಕೊಬೇಕು, ಸರ್ಕಾರನೂ ಸರಿಯಾಗಿ ತಿಳ್ಕೊಂಡು ಪ್ರತಿ ವರ್ಷ ಆಗುವಂಥ ಹಾನಿಗಳನ್ನು ತಪ್ಪಿಸಬೇಕು. ಲಕ್ಕಪ್ಪ ನಾಯಕ.